ಕ್ವಿಜ್ ಮಂಕ್ಸ್ಗೆ ಸ್ವಾಗತ. ಅತ್ಯಂತ ತೀವ್ರ ಭೂಮಿ, ಅತಿ ಎತ್ತರದ ಆಳವಾದ ಬಿಸಿಯಾದ ಸ್ಥಳಗಳು ಮೇಲಿನ ಈ 52 ಪ್ರಶ್ನೆಗಳನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಸಮುದ್ರ ಮಟ್ಟಕ್ಕಿಂತ ಮೇಲಿರುವ ಭೂಮಿಯ ಅತಿ ಎತ್ತರದ ಪರ್ವತ ಯಾವುದು? ಮೌಂಟ್ ಫ್ಯೂಜಿ K2 ಅಥವಾ ಮೌಂಟ್ ಎವರೆಸ್ಟ್? ಮೌಂಟ್ ಎವರೆಸ್ಟ್ ಗುರಿ ಮುಟ್ಟಿದೆ. ಜ್ವಾಲಾಮುಖಿಯೊಳಗಿನ ಬಿಸಿ ದ್ರವ ಬಂಡೆ ಯಾವುದು? ಲಾವಾ, ನೀರು ಅಥವಾ ಶಿಲಾಪಾಕ ಮ್ಯಾಗ್ಮಾ? ಶಿಲಾಪಾಕ ಮ್ಯಾಗ್ಮಾ ಸೂಪರ್. ಭೂಮಿಯ ಮೇಲಿನ ಅತ್ಯಂತ ಆಳವಾದ ಸ್ಥಳ ಯಾವ ಸಾಗರದಲ್ಲಿದೆ? ಅಟ್ಲಾಂಟಿಕ್ ಸಾಗರ, ಹಿಂದೂ ಮಹಾಸಾಗರ ಅಥವಾ ಪೆಸಿಫಿಕ್ ಸಾಗರ? ಸರಿಯಾದ ಉತ್ತರ ಪೆಸಿಫಿಕ್ ಸಾಗರ. ವಿಶ್ವದ ಅತಿದೊಡ್ಡ ಬಿಸಿ ಮರುಭೂಮಿ ಯಾವುದು? ಗೋಬಿ ಮರುಭೂಮಿ, ಸಹಾರಾ ಮರುಭೂಮಿ ಅಥವಾ ಆರ್ಕ್ಟಿಕ್ ಮರುಭೂಮಿ? ಉತ್ತರ ಸಹಾರಾ ಮರುಭೂಮಿ. ಬಾಯಾರಿದ ಒಂಟೆಯು 10 ಬಾಟಲಿ ನೀರು ಕುಡಿಯಿತು. ನಂತರ ಇನ್ನೂ 4 ಕುಡಿಯಿತು. ಅದು ಒಟ್ಟು ಎಷ್ಟು ಬಾಟಲಿಗಳನ್ನು ಕುಡಿಯಿತು? 14, 6 ಅಥವಾ 10? 14. ನೀವು ಗೆದ್ದಿದ್ದೀರಿ. ಭೂಮಿಯ ಮೇಲಿನ ಅತಿ ಶೀತಲ ಸ್ಥಳವಾದ ಹೆಪ್ಪುಗಟ್ಟಿದ ಖಂಡ ಯಾವುದು? ಉತ್ತರ ಧ್ರುವ, ಅಂಟಾರ್ಟಿಕಾ ಅಥವಾ ಗ್ರೀನ್ಲ್ಯಾಂಡ್? ಸರಿಯಾದ ಉತ್ತರ ಅಂಟಾರ್ಟಿಕಾ. ನೀರನ್ನು ಮೇಲಕ್ಕೆ ಚಿಮ್ಮಿಸುವ ಬಿಸಿ ನೀರಿನ ಬುಗ್ಗೆಯನ್ನು ಬ್ಯಾಕ್ಕೋಟ್ ಎಂದು ಕರೆಯಲಾಗುತ್ತದೆ. ಜಲಪಾತ, ಕಾರಂಜಿ ಅಥವಾ ಗೀಸರ್? ಸರಿಯಾದ ಉತ್ತರವೆಂದರೆ ಗೀಸರ್. ನೀರಿನಡಿಯ ಭೂಕಂಪಗಳಿಂದ ಉಂಟಾಗುವ ದೈತ್ಯ ಅಲೆಗಳನ್ನು ಏನೆಂದು ಕರೆಯುತ್ತಾರೆ? ಚಂಡಮಾರುತಗಳು, ಸುನಾಮಿಗಳು ಅಥವಾ ಸುಂಟರಗಾಳಿಗಳು? ಸರಿಯಾದ ಉತ್ತರವೆಂದರೆ ಸುನಾಮಿಗಳು. ಒಂದು ದೊಡ್ಡ ಪರ್ವತ 10 ಕಿಮಿ ಎತ್ತರವಿದೆ. ನೀವು 3 ಕಿಮಿ ಹತ್ತಿದರೆ ಇನ್ನು ಎಷ್ಟು ಕಿಲೋಮೀಟರ್ ಉಳಿದಿದೆ? 13, 7 ಅಥವಾ 10? ಊಹಿಸಿದಿರಾ? ಅದು 7. ಕ್ಯಾಲಿಫೋರ್ನಿಯಾದಲ್ಲಿನ ಅತಿ ಬಿಸಿಯಾದ ಕಣಿವೆಯನ್ನು ಏನೆಂದು ಕರೆಯುತ್ತಾರೆ? ಸನ್ ವ್ಯಾಲಿ, ಡೆತ್ ವ್ಯಾಲಿ ಅಥವಾ ಫೈರ್ ವ್ಯಾಲಿ? ಡೆತ್ ವ್ಯಾಲಿ. ನೀವು ಗೆದ್ದಿದ್ದೀರಿ. ವಿಶ್ವದ ಅತಿ ಉದ್ದದ ನದಿ ಯಾವುದು? ಅಮೆಜಾನ್ ನದಿ, ನೈಲ್ ನದಿ ಅಥವಾ ಮಿಸಿಸಿಪ್ಪಿ ನದಿ? ಊಹಿಸಿದಿರಾ? ಅದು ನೈಲ್ ನದಿ. ಸಮುದ್ರದಲ್ಲಿ ತೇಲುವ ಎತ್ತರದ ಮಂಜುಗಡ್ಡೆಯ ಪರ್ವತಗಳು ಯಾವುವು? ಹಿಮಗಡ್ಡೆಗಳು, ಐಸ್ಬರ್ಗ್, ಹಿಮನದಿಗಳು, ಗ್ಲೇಸಿಯರ್ ಅಥವಾ ಹಿಮದ ಉಂಡೆಗಳು? ಹಿಮಗಡ್ಡೆಗಳು. ಐಸ್ಬರ್ಗ್ ಗುರಿ ಮುಟ್ಟಿತು. ಯಾವ ಬೃಹತ್ ಕಣಿವೆಯನ್ನು ನದಿಯು ಕೊರೆದಿದೆ? ಗ್ರ್ಯಾಂಡ್ ಕ್ಯಾನ್ಯನ್, ಗ್ರೇಟ್ ಕ್ಯಾನ್ಯನ್ ಅಥವಾ ಬಿಗ್ ಕ್ಯಾನ್ಯನ್? ಗ್ರ್ಯಾಂಡ್ ಕ್ಯಾನ್ಯನ್ ಖಚಿತವಾಗಿ. ವಿಶ್ವದ ಅತಿ ಎತ್ತರದ ಮರಗಳು ಯಾವುವು? ಓಕ್ ಮರಗಳು, ರೆಡ್ವುಡ್ಗಳು ಅಥವಾ ತಾಳೆ ಮರಗಳು?
ರೆಡ್ವುಡ್ಗಳು ಅಷ್ಟೇ. ಯಾವ ಚಂಡಮಾರುತವು ತಿರುಗುವ ಕೊಳವೆಯನ್ನು ಹೊಂದಿದೆ? ಒಂದು ಚಂಡಮಾರುತ, ಒಂದು ಹಿಮಪಾತ ಅಥವಾ ಒಂದು ಸುಂಟರಗಾಳಿ. ಒಂದು ಸುಂಟರಗಾಳಿ, ನೀವು ಗೆದ್ದಿದ್ದೀರಿ. ವಿಶ್ವದ ಅತಿ ಎತ್ತರದ ಜಲಪಾತ ಯಾವುದು? ಏಂಜಲ್ ಫಾಲ್ಸ್, ನಯಾಗರಾ ಫಾಲ್ಸ್ ಅಥವಾ ಅಮೆಜಾನ್ ಫಾಲ್ಸ್? ಊಹಿಸಿದಿರಾ, ಅದು ಏಂಜಲ್ ಫಾಲ್ಸ್. ಅತಿ ಎತ್ತರದ ಹುಲ್ಲು ಯಾವುದು? ಗೋಧಿ, ಕಬ್ಬು ಅಥವಾ ಬಿದಿರು? ಹೌದು, ಅದು ಬಿದಿರು ಆಗಿತ್ತು. ಯಾವ ಹಿಮಭರಿತ ಭೂಮಿಯಲ್ಲಿ ಅನೇಕ ಗುಪ್ತ ಜ್ವಾಲಾಮುಖಿಗಳು ಇವೆ? ಉತ್ತರ ಧ್ರುವ, ಅಂಟಾರ್ಕ್ಟಿಕಾ ಅಥವಾ ಗ್ರೀನ್ಲ್ಯಾಂಡ್? ಹೌದು, ಅದು ಅಂಟಾರ್ಕ್ಟಿಕಾ ಆಗಿತ್ತು. ಭೂಮಿಯ ಮೇಲಿನ ಅತಿದೊಡ್ಡ ಜೀವಿ ಯಾವುದು? ಒಂದು ದೈತ್ಯ ಶಿಲೀಂಧ್ರ, ಒಂದು ನೀಲಿ ತಿಮಿಂಗಿಲ ಅಥವಾ ಒಂದು ದೈತ್ಯ ಮರ? ಒಂದು ದೈತ್ಯ ಶಿಲೀಂಧ್ರ ಗುರಿ ಮುಟ್ಟಿದೆ. ಒಂದು ಸಬ್ 50 ಮೀಟರ್, ನಂತರ ಇನ್ನು 20 ಮೀಟರ್ ಮುಳುಗುತ್ತದೆ. ಅದು ಎಷ್ಟು ಆಳದಲ್ಲಿದೆ? 30 ಮೀಟರ್, 70 ಮೀಟರ್ ಅಥವಾ 50 ಮೀಟರ್? 70 ಮೀಟರ್, ನೀವು ಗೆದ್ದಿದ್ದೀರಿ. ಭೂಮಿಯ ಮೇಲಿನ ಅತ್ಯಂತ ಬಿಸಿಯಾದ ನೆಲ ಎಲ್ಲಿದೆ? ಲಿಪ್ ಮರುಭೂಮಿ, ಸಹಾರಾ ಮರುಭೂಮಿ ಅಥವಾ ಜ್ವಾಲಾಮುಖಿಯೊಳಗೆ? ಲುಟ್ ಮರುಭೂಮಿ ಮಾಡಿದ್ದೀರಿ. ನೆಲದಲ್ಲಿ ತೆರೆದುಕೊಳ್ಳುವ ದೊಡ್ಡ ರಂಧ್ರಗಳು ಯಾವುವು? ಕುಳಿಗಳು, ಸಿಂಕ್ ಹೋಲ್ಗಳು ಅಥವಾ ಕಂದಕಗಳು? ಹೌದು, ಅದು ಸಿಂಕ್ ಹೋಲ್ಗಳು ಆಗಿತ್ತು. ಲಾವಾ 1000 ಡಿಗ್ರಿ ಓವನ್ 200 ಲಾವಾ ಎಷ್ಟು ಬಿಸಿಯಾಗಿದೆ? 800 ಡಿಗ್ರಿ, 1200 ಡಿಗ್ರಿ ಅಥವಾ 100 ಡಿಗ್ರಿ? 800 ಡಿಗ್ರಿ, ಅದ್ಭುತ. ಯಾವ ಸಣ್ಣ ಪ್ರಾಣಿಯು ತೀವ್ರವಾದ ಶಾಖವನ್ನು ಸಹಿಸಬಲ್ಲದು? ಮರುಭೂಮಿ ಇರುವೆ, ಒಂಟೆ ಜೇಡ ಅಥವಾ ವಾಟರ್ ಬೇರ್? ವಾಟರ್ ಬೇರ್ ಸರಿ. ಒಂದು ಎತ್ತರದ ಮರ 10 ಮೀಟರ್, ಒಂದು ಜಿರಾಫೆ 5. ಎಷ್ಟು ಎತ್ತರ? 15 ಮೀಟರ್, 5 ಮೀಟರ್ ಅಥವಾ 10 ಮೀಟರ್? 5 ಮೀಟರ್, ಭಲೆ. ಅತ್ಯಂತ ಆಳವಾದ ಸಾಗರದಲ್ಲಿ ಯಾವ ಮೀನು ವಾಸಿಸುತ್ತದೆ? ಬಸವನ ಮೀನು, ಆಂಗ್ಲರ್ ಫಿಶ್ ಅಥವಾ ಶಾರ್ಕ್? ಸರಿಯಾದ ಉತ್ತರ ಬಸವನ ಮೀನು. ಯಾವ ಪರ್ವತವು ಅದರ ನೀರಿನೊಳಗಿನ ತಳದಿಂದ ಅತಿ ಎತ್ತರವಾಗಿದೆ? ಮೌನಾ ಕಿಯಾ, ಮೌಂಟ್ ಎವರೆಸ್ಟ್ ಅಥವಾ K2? ಇದು ಮೌನಾ ಕಿಯಾ. ವಿಶ್ವದ ಅತ್ಯಂತ ಒಣ ಮರುಭೂಮಿ ಯಾವುದು? ಸಹಾರಾ ಮರುಭೂಮಿ, ಗೋಬಿ ಮರುಭೂಮಿ ಅಥವಾ ಅಟಕಾಮಾ ಮರುಭೂಮಿ? ಅಟಕಾಮಾ ಮರುಭೂಮಿ, ನೀವು ಗೆದ್ದಿದ್ದೀರಿ. ಸಮುದ್ರದ ತಳದಲ್ಲಿರುವ ಬಿಸಿಯಾದ ನೀರಿನೊಳಗಿನ ದ್ವಾರಗಳನ್ನು ಏನೆಂದು ಕರೆಯುತ್ತಾರೆ? ಸಾಗರ ಜ್ವಾಲಾಮುಖಿಗಳು, ಸಮುದ್ರ ಚಿಮಣಿಗಳು ಅಥವಾ ಹೈಡ್ರೋಥರ್ಮಲ್ ವೆಂಟ್ಗಳು?
ಸರಿಯಾದ ಉತ್ತರವೆಂದರೆ ಹೈಡ್ರೋಥರ್ಮಲ್ ವೆಟ್. ಅತ್ಯಂತ ಆಳವಾದ ಸಾಗರ ಕಂದಕದ ಹೆಸರೇನು? ಮರಿಯಾನಾ ಟ್ರೆಂಚ್, ಅಟ್ಲಾಂಟಿಕ್ ಟ್ರೆಂಚ್ ಅಥವಾ ಗ್ರ್ಯಾಂಡ್ ಕ್ಯಾನಿಯನ್? ಮರಿಯಾನಾ ಟ್ರೆಂಚ್ ತುಂಬಾ ಚೆನ್ನಾಗಿದೆ. ನೀರಿನ ಮೇಲೆ ಯಾವ ತಿರುಗುವ ಮೋಡವು ರೂಪುಗೊಳ್ಳುತ್ತದೆ? ವಾಟರ್ ಸ್ಪೌಟ್, ಚಂಡಮಾರುತ ಅಥವಾ ಸುಂಟರ ಗಾಳಿ? ವಾಟರ್ ಸ್ಪೌಟ್. ನೀವು ಗೆದ್ದಿದ್ದೀರಿ. ಸಮುದ್ರದಲ್ಲಿನ ಎತ್ತರದ ಕಲ್ಲಿನ ಕಂಬಗಳನ್ನು ಏನೆಂದು ಕರೆಯುತ್ತಾರೆ? ಸೀ ಸ್ಟ್ಯಾಕ್ಸ್, ಸಾಗರ ಗೋಪುರಗಳು ಅಥವಾ ನೀರಿನ ಕಂಬಗಳು? ಸೀ ಸ್ಟ್ಯಾಕ್ಸ್ ಗುರಿ ಮುಟ್ಟಿದೆ. ಆಳವಾದ ಸಮುದ್ರದಲ್ಲಿ ಯಾವ ಜೀವಿಯು ತನ್ನದೇ ಆದ ಬೆಳಕನ್ನು ಸೃಷ್ಟಿಸುತ್ತದೆ? ಗ್ರೇಟ್ ವೈಟ್ ಶಾರ್ಕ್, ಆಂಗ್ಲರ್ ಫಿಶ್ ಅಥವಾ ನೀಲಿ ತಿಮಿಂಗಿಲ? ಹೌದು, ಅದು ಆಂಗ್ಲರ್ ಫಿಶ್ ಆಗಿತ್ತು. ಭೂಮಿಯ ಒಳಗಿನಿಂದ ಬರುವ ಶಾಖವನ್ನು ಏನೆಂದು ಕರೆಯುತ್ತಾರೆ? ಸೌರಶಕ್ತಿ, ಜ್ವಾಲಾಮುಖಿ ಶಕ್ತಿ ಅಥವಾ ಭೂಶಾಖದ ಶಕ್ತಿ? ಭೂಶಾಖದ ಶಕ್ತಿ ಗುರಿ ಮುಟ್ಟಿದೆ. ಯಾವ ವಾಹನವು ಅತ್ಯಂತ ಆಳವಾದ ಸಮುದ್ರವನ್ನು ಅನ್ವೇಷಿಸುತ್ತದೆ? ಬಾಹ್ಯಾಕಾಶ ನೌಕೆ, ಸ್ಪೀಡ್ ಬೋಟ್ ಅಥವಾ ಜಲಾಂತರ್ಗಾಮಿ? ಉತ್ತರ ಜಲಾಂತರ್ಗಾಮಿ. ಒಂದು ಕಟ್ಟಡ 800 ಮೀಟರ್ ಎತ್ತರವಿದೆ, ಒಂದು ಮರ 100 ಮೀಟರ್. ವ್ಯತ್ಯಾಸವೇನು? 900 ಮೀಟರ್, 800 ಮೀಟರ್ ಅಥವಾ 700 ಮೀಟರ್? 700 ಮೀಟರ್ ಖಚಿತವಾಗಿ. ಬಿಸಿಯಾದ ಸಹಾರಾ ಮರುಭೂಮಿ ಯಾವ ಖಂಡದಲ್ಲಿದೆ? ಏಷ್ಯಾ, ಆಫ್ರಿಕಾ ಅಥವಾ ಆಸ್ಟ್ರೇಲಿಯಾ? ಆಫ್ರಿಕಾ ಗುರಿ ಮುಟ್ಟಿದೆ. ಒಂದು ಜ್ವಾಲಾಮುಖಿ 1000 ಡಿಗ್ರಿ ಸೆಲ್ಸಿಯಸ್, ಒಂದು ಮರುಭೂಮಿ 50 ಡಿಗ್ರಿ ಸೆಲ್ಸಿಯಸ್ ಎಷ್ಟು ಬಿಸಿ? 1050 ಡಿಗ್ರಿ ಸೆಲ್ಸಿಯಸ್, 900 ಡಿಗ್ರಿ ಸೆಲ್ಸಿಯಸ್ ಅಥವಾ 950 ಡಿಗ್ರಿ ಸೆಲ್ಸಿಯಸ್? 950 ಡಿಗ್ರಿ ಸೆಲ್ಸಿಯಸ್ ಅಷ್ಟೇ. ಒಂದು ಕಂದಕ 11 ಕಿಮಿ ಆಳವಿದೆ, ಒಂದು ಸಬ್ 1 ಕಿಮಿನಲ್ಲಿದೆ. ಇನ್ನೂ ಎಷ್ಟು ಆಳಕ್ಕೆ ಹೋಗಬೇಕು? 12 ಕಿಮಿ, 10 ಕಿಮಿ ಅಥವಾ 11 ಕಿಮಿ? ಮತ್ತು ಅದು 10 ಕಿಮಿ. ನಮ್ಮ ಗ್ರಹದ ಅತಿ ಬಿಸಿಯಾದ ಕೇಂದ್ರವನ್ನು ಏನೆಂದು ಕರೆಯುತ್ತಾರೆ? ಹೊರಪದರ, ಮ್ಯಾಂಟಲ್ ಅಥವಾ ತಿರುಳು? ಸರಿಯಾದ ಉತ್ತರವೆಂದರೆ ತಿರುಳು. ಆಳವಾದ ಭೂಗತದಲ್ಲಿ ಕಂಡುಬರುವ ದೈತ್ಯ ಕೋಣೆಯನ್ನು ಏನೆಂದು ಕರೆಯುತ್ತಾರೆ? ಒಂದು ಸುರಂಗ, ಒಂದು ನೆಲಮಾಳಿಗೆ ಅಥವಾ ಒಂದು ಗುಹೆ? ಒಂದು ಗುಹೆ ಸೂಪರ್. ಒಂದು ಗೀಸರ್ 3 ನಿಮಿಷಗಳ ಕಾಲ, ನಂತರ ಇನ್ನು 5 ನಿಮಿಷಗಳ ಕಾಲ ಸ್ಫೋಟಗೊಳ್ಳುತ್ತದೆ. ಒಟ್ಟು ಎಷ್ಟು ನಿಮಿಷಗಳು? 8 ನಿಮಿಷಗಳು, 2 ನಿಮಿಷಗಳು ಅಥವಾ 15 ನಿಮಿಷಗಳು? 8 ನಿಮಿಷಗಳು ತುಂಬಾ ಚೆನ್ನಾಗಿದೆ. ಸೂರ್ಯನ ಬೆಳಕು ಇಲ್ಲದ ಕತ್ತಲೆಯ ಸಮುದ್ರ ಪ್ರದೇಶವನ್ನು ಏನೆಂದು ಕರೆಯುತ್ತಾರೆ? ಮಿಡ್ನೈಟ್ ಝೋನ್, ಟ್ವಿಲೈಟ್ ಝೋನ್ ಅಥವಾ ಸನ್ನಿ ಝೋನ್? ಮಿಡ್ನೈಟ್ ಝೋನ್ ಭಲೆ.
ಮಂಜುಗಡ್ಡೆಯಿಂದ ಮಾಡಿದ ಅತಿ ಎತ್ತರದ ತೆಳುವಾದ ಮೋಡಗಳು ಯಾವುವು? ಕ್ಯುಮುಲಸ್ ಸ್ಟ್ರಾಟಸ್ ಅಥವಾ ಸಿರಸ್. ಇದು ಸಿರಸ್. ಬಿಸಿಯಾದ ಜ್ವಾಲಾಮುಖಿ ಅನಿಲವನ್ನು ಹೊರಹಾಕುವ ಬಿರುಕುಗಳು ಯಾವುವು? ಫ್ಯೂಮರೋಲ್ಗಳು, ಕುಳಿಗಳು ಅಥವಾ ಗೀಸರ್ಗಳು. ಫ್ಯೂಮರೋಲ್ಗಳು ಭಲೆ. ಒಂದು ದೊಡ್ಡ ಗುಹೆ 200 ಮೀಟರ್ ಆಳವಿದೆ. ನೀವು 50 ಅನ್ವೇಷಿಸಿದ್ದೀರಿ. ಎಷ್ಟು ಉಳಿದಿದೆ? 250 ಮೀಟರ್, 150 ಮೀಟರ್ ಅಥವಾ 50 ಮೀಟರ್? ಸರಿಯಾದ ಉತ್ತರವೆಂದರೆ 150 ಮೀಟರ್. ಭೂಮಿಯ ಹೆಚ್ಚಿನ ಜ್ವಾಲಾಮುಖಿಗಳು ರಹಸ್ಯವಾಗಿ ಎಲ್ಲಿ ಸ್ಫೋಟಗೊಳ್ಳುತ್ತವೆ? ಬೆಟ್ಟಗಳ ಮೇಲೆ, ಸಮುದ್ರದ ಅಡಿಯಲ್ಲಿ ಅಥವಾ ಮರುಭೂಮಿಗಳಲ್ಲಿ? ಊಹಿಸಿದಿರಾ, ಅದು ಸಮುದ್ರದ ಅಡಿಯಲ್ಲಿ. ವಿಶ್ವದ ಅತಿ ಎತ್ತರದ ಮಾನವ ನಿರ್ಮಿತ ರಚನೆ ಯಾವುದು? ಬುರ್ಜ್ ಖಲೀಫಾ, ಐಫೆಲ್ ಟವರ್ ಅಥವಾ ಗ್ರೇಟ್ ಪಿರಮಿಡ್? ಇದು ಬುರ್ಜ್ ಖಲೀಫಾ. ಆಳ ಸಮುದ್ರದಲ್ಲಿ ಯಾವ ಜೀವಿಯು ಅತಿ ದೊಡ್ಡ ಕಣ್ಣುಗಳನ್ನು ಹೊಂದಿದೆ? ಕೊಲೋಸಲ್ ಸ್ಕ್ವಿಡ್, ನೀಲಿ ತಿಮಿಂಗಿಲ ಅಥವಾ ಗ್ರೇಟ್ ವೈಟ್ ಶಾರ್ಕ್? ಕೊಲೋಸಲ್ ಸ್ಕ್ವಿಡ್ ಅಷ್ಟೇ. ವಿಶ್ವದ ಅತಿ ಎತ್ತರದ ರಾಜಧಾನಿ ಯಾವುದು? ಲಾ ಪಾಜ್, ಕಠ್ಮಂಡು ಅಥವಾ ಮೆಕ್ಸಿಕೋ ನಗರ? ಸರಿಯಾದ ಉತ್ತರ ಲಾ ಪಾಜ್. ವಿಶ್ವದ ಅತ್ಯಂತ ಆಳವಾದ ಸರೋವರದ ಹೆಸರೇನು? ಸುಪೀರಿಯರ್ ಸರೋವರ, ಕ್ಯಾಸ್ಪಿಯನ್ ಸಮುದ್ರ ಅಥವಾ ಬೈಕಲ್ ಸರೋವರ? ಹೌದು, ಅದು ಬೈಕಲ್ ಸರೋವರ ಆಗಿತ್ತು. ಯಾವ ಅನಿಲವು ಗೀಸರ್ನಿಂದ ನೀರನ್ನು ಎತ್ತರಕ್ಕೆ ಚಿಮ್ಮಿಸುತ್ತದೆ? ಗಾಳಿ, ಆವಿ ಅಥವಾ ಹೊಗೆ? ಆವಿ ತುಂಬಾ ಚೆನ್ನಾಗಿದೆ. ಮುಂದಿನ ಬಾರಿ ತನಕ ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಒತ್ತಿರಿ.